ಸಂಶಯದ ಭೂತವು ಹೊಕ್ಕಿರಿದಿದೆ ರಾವಣನನ್ನು ಎಂಬುದೇ ಸತ್ಯ. ಸಭೆ ಏನು ನಿರ್ಣಯ ಮಾಡಬೇಕು ಅಂತ ಈಗಲೇ ಹೇಳ್ತಾ ಇದ್ದಾನೆ ರಾವಣ. ನಿನ್ನೆ ಒಂದು ಅನುಭವ ಇದೆಯಲ್ಲ, ವಿಭೀಷಣ ಸಭೆಯನ್ನು ಬೇರೆ ಕಡೆ ತಗೊಂಡೋಗಿರುವಂಥದ್ದು, ಅಂದರೆ ಸರಿಯಾದ ಕಡೆಗೆ ತಗೊಂಡೋಗಿದ್ದು, ಇವನಿಗೆ ಬೇಕಾದ ಕಡೆ ಅಲ್ಲ ಅದು. ಹಾಗಾಗಿ ನೀವೆಲ್ಲ ಸೇರಿ ನಾವೆಲ್ಲ ಸೇರಿ ಮಂತ್ರಾಲೋಚನೆ ಮಾಡಬೇಕು, ಮಾಡಿ ತೀರ್ಮಾನಕ್ಕೆ ಬರಬೇಕು. ತೀರ್ಮಾನ ಹೇಗಿರಬೇಕು ಅಂದರೆ ಅದೇ ಯಾಚ ಯಥಾ ಸೀತಾ, ಸೀತೆಯನ್ನು ಮರಳಿ ಕೊಡಬಾರದು. ಮತ್ತು ಯಾಕೆ ಸಲಹೆ ಕೇಳಬೇಕು ಏನು? ಸೀತೆಯನ್ನು ಮರಳಿ ಕೊಡದಂತೆ ರಾಮ ಲಕ್ಷ್ಮಣ ಸುಗ್ರೀವರೇ ಮೊದಲಾಗಿರ್ತಕ್ಕಂಥ ಶತ್ರುಗಳನ್ನೆಲ್ಲರನ್ನೂ ಕೂಡ ವಧಿಸುವಂತೆ, ಅದಕ್ಕೆ ತಕ್ಕಂತೆ ಒಳ್ಳೆಯ ಮಂತ್ರಾಲೋಚನೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಇದಕ್ಕೆ ತಕ್ಕಂತೆ ನೀತಿಯನ್ನು ಹೇಳಬೇಕು. ಅಂದರೆ ಹಾಕ್ಕೊಟ್ಬಿಟ್ಟಿದ್ದಾನೆ ಮನೆ, ಹೀಗೇ ಚಿಂತನೆ ಹೋಗಬೇಕು, ಹೀಗೇ ಮಾಡಬೇಕು, ಸಭೆಯನ್ನು ಇದೇ ನಿರ್ಣಯಕ್ಕೆ ಬರಬೇಕು ಎಂಬುದಾಗಿ ಮೊದಲ ತೀರ್ಮಾನ. ಏತನ್ ಮಧ್ಯೆ ಕುಂಭಕರ್ಣ ಎದ್ದು ನಿಂತ್ಕೊಂಡಂತೆ. ರಾವಣನ ಮಾತು ಮುಕ್ತಾಯವಾಗ್ತಾ ಇದೆ, ಪೂರ್ತಿ ಮುಕ್ತಾಯವಾಗಲಿಕ್ಕೂ ಅವನು ಸಮಾಧಾನ ಇಲ್ಲ ಅವನಿಗೆ. ಕುಂಭಕರ್ಣ ಅವನು ಕೂತ್ಕೊಂಡ್ರೂ ಸಾಕಿತ್ತು, ಕಾಣ್ತಿತ್ತು. ಯುದ್ಧ ಸಂದರ್ಭದಲ್ಲಿ ವರ್ಣನೆ ಇದೆ, ನಗರದ ಒಳಗೆ ಎದ್ದು ನಿಂತ್ಕೊಂಡಂತೆ, ರಸ್ತೆಯಲ್ಲಿ ಹೋಗ್ತಾ ಇದ್ದಂತೆ, ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಂತೆ ಕುಂಭಕರ್ಣ ಕೋಟೆಯ ಹೊರಗೆ ಕಪಿಗಳಿಗೆ ಕಾಣಿಸ್ತದೆ ಅಂತ. ಆಮೇಲೆ ಕೋಟೆಯ ಬಾಗಿಲಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಅನಿವಾರ್ಯವಾಗಿ ಕೋಟೆಯನ್ನು ದಾಟಿಕೊಂಡು, ಮಡಕಾಲಿಗೆ ಬರ್ತದೆ ಕೋಟೆ, ಇದು ದಾಟಿಕೊಂಡು ಹೊರಗೆ ಬಂದ ಅಂತ. ಯುದ್ಧದ ರೂಪ ಅದು. ಇದು ಆ ರೂಪ ಅಲ್ಲ, ಆದರೆ ಸಣ್ಣ ರೂಪ ಅಂತೂ ಅಲ್ಲವೇ ಅಲ್ಲ ಅದು. ಯಾಕೆಂದರೆ ಆಗಿನ ಕಾಲದ ಒಂದು ಆ ಜನಗಳ ಶಕ್ತಿ ಪ್ರಭಾವಗಳ ಬಗ್ಗೆ ರಾಮಾಯಣದಲ್ಲಿ ಉಲ್ಲೇಖಗಳಿದೆ. ಅಥಾನ್ಯದ್ವಪುರ ಆಸ್ಥಾಯ ಅಂತ. ಇನ್ನೊಂದು ಶರೀರವನ್ನು ಸ್ವೀಕಾರ ಮಾಡಿ ಹೊರಟ ಯುದ್ಧಕ್ಕೆ ಹೋಗುವಾಗ ಕುಂಭಕರ್ಣ. ಆ ಶರೀರ ಹೇಗಿತ್ತು ಅಂದರೆ ಅದೇ ಧನುಶ್ಶತ ಪರಿಣಾಹಂ ಷಟ್ಶತ ಸಮೋಚ್ಛತಂ, 600 ಧನುಸ್ಸುಗಳ ಎತ್ತರ, ಅಂದರೆ 2400 ಮೊಳಗಳ ಎತ್ತರ. ಅದು ಒಂದು 100 ಮೊಳದ ಸೊಂಟದ ಸುತ್ತಳತೆ. ಅಂಗಿ ಹೊಲಿಸಲಿಕ್ಕೆ ಬಹಳ ಕಷ್ಟ ಇದೆ ಅದಕ್ಕೆ. ಈ ಕುಂಭಕರ್ಣ ಅವನು ದಡ್ಡನೋ ಬುದ್ಧಿವಂತನೋ ವಿಧೇಯನೋ ಅವಿಧೇಯನೋ ಒಂದೂ ಅರ್ಥವಾಗದು. ಒಮ್ಮೊಮ್ಮೆ ಮಹಾಪ್ರಾಜ್ಞ, ಒಮ್ಮೊಮ್ಮೆ ದೊಡ್ಡ ಹಂಡೆ, ಬೇರೆ ಏನೂ ಅಲ್ಲ ಅಂತ. ಅಂಥ ಕುಂಭಕರ್ಣ ಎದ್ದ. ಮಾತಾಡಿದ್ರ ಬಗ್ಗೆ ಆಮೇಲೆ ವಿಚಾರ ಮಾಡೋಣ. ಎದ್ದಿದ್ದು ಹೇಗೆ ಎದ್ದ ಆ ವರ್ಣನೆಯನ್ನು ಇಂಥ ಪದಗಳು ಸಿಕ್ಕಿದರೆ ರಸದೌತನ ಬೆಳೆಸ್ತಕ್ಕಂಥ ನಮ್ಮ ಶಂಕರಯ್ಯಕ್ಕನ ಮುಖದಿಂದ ಕೇಳೋಣ. ನಿದ್ದೆ ತಿಳಿದೆದ್ದ ಕುಂಭಕರ್ಣ, ಸುದ್ದಿ ತಿಳಿದೆದ್ದ ಕುಂಭಕರ್ಣ. ನಿದ್ದೆ ತಿಳಿದೆದ್ದ ಕುಂಭಕರ್ಣ, ಸುದ್ದಿ ತಿಳಿದೆದ್ದ ಕುಂಭಕರ್ಣ. ಯುದ್ಧವೆನ್ನುವ ಸುದ್ದಿ ತಿಳಿದು ಮೇಲೆದ್ದ, ಯುದ್ಧವೆನ್ನುವ ಸುದ್ದಿ ತಿಳಿದು ಮೇಲೆದ್ದ. ಯುದ್ಧವೇ ಸಿದ್ಧವೆಂದಾದ ಮೇಲೆದ್ದ, ಯುದ್ಧವೆನ್ನುವ ಸುದ್ದಿ ತಿಳಿದು ಮೇಲೆದ್ದ. ಯುದ್ಧವೇ ಸಿದ್ಧವೆಂದಾದ ಮೇಲೆದ್ದ. ಕುಂಭಕರ್ಣ 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 ಕುಂಭಕರ್ಣ. ಮಲಗಿದ್ದ ಮಲಗಿದ್ದ ನಿದ್ದೆಯೋಳು ಮಲಗಿದ್ದ, ಮಲಗಿದ್ದ ಮಲಗಿದ್ದ ನಿದ್ದೆಯೋಳು ಮಲಗಿದ್ದ. ಮುಳುಗಿದ್ದ ಮುಳುಗಿದ್ದ ನಿದ್ದೆಯೋಳು ಮುಳುಗಿದ್ದ. ಮಲಗಿದ್ದ ಮಲಗಿದ್ದ ನಿದ್ದೆಯೋಳು ಮಲಗಿದ್ದ. ಮುಳುಗಿದ್ದ ಮುಳುಗಿದ್ದ ನಿದ್ದೆಯೋಳು ಮುಳುಗಿದ್ದ. ಉದ್ದುದ್ದ ಉರುಳಿದ್ದ ಉದ್ದುದ್ದ ಉರುಳಿದ್ದ ನಿದ್ದೆಯೊಳಗದ್ದಿದ್ದ. ಉದ್ದುದ್ದ ಉರುಳಿದ್ದ ನಿದ್ದೆಯೊಳಗದ್ದಿದ್ದ. ಇದ್ದಲ್ಲೇ ಬಿದ್ದಿದ್ದ ಇದ್ದಲ್ಲೇ ಬಿದ್ದಿದ್ದ. ಎದ್ದಿದ್ದ ಎದ್ದಿದ್ದ ಇದ್ದಲ್ಲೇ ಬಿದ್ದಿದ್ದ. ಎದ್ದಿದ್ದ ಎದ್ದಿದ್ದ.
ಎದ್ದಿದ್ದ ಸುದ್ದಿ ತಿಳಿದೆದ್ದಿದ್ದ ಇದ್ದಲ್ಲೇ ಬಿದ್ದಿದ್ದ ಎದ್ದಿದ್ದ ಎದ್ದಿದ್ದ ಸುದ್ದಿ ತಿಳಿದೆದ್ದಿದ್ದ ಕುಂಭಕರ್ಣ 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 ಕುಂಭಕರ್ಣ. ಬಂಡಿ ತಿಂಡಿಯನುಂಡ ಗಂಡ ಮೇಲೆದ್ದ ಬಂಡಿ ತಿಂಡಿಯನುಂಡ ಗಂಡ ಮೇಲೆದ್ದ ಬಂಡೆ ಗಾತ್ರದ ಖಂಡ ಉಂಡು ಮೇಲೆದ್ದ ಬಂಡಿ ತಿಂಡಿಯನುಂಡ ಗಂಡ ಮೇಲೆದ್ದ ಬಂಡೆ ಗಾತ್ರದ ಖಂಡ ಉಂಡು ಮೇಲೆದ್ದ ಹಂಡೆ ಪಾತ್ರದ ದ್ರವವ ಹೀರಿ ಮೇಲೆದ್ದ ಬಂಡಿ ತಿಂಡಿಯನುಂಡ ಗಂಡ ಮೇಲೆದ್ದ ಬಂಡೆ ಗಾತ್ರದ ಖಂಡ ಉಂಡು ಮೇಲೆದ್ದ ಹಂಡೆ ಪಾತ್ರದ ದ್ರವವ ಹೀರಿ ಮೇಲೆದ್ದ ಕುಂಭಕರ್ಣ 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 ಕುಂಭಕರ್ಣ. ನಿದ್ದೆ ತಿಳಿದೆದ್ದ ಕುಂಭಕರ್ಣ ಸುದ್ದಿ ತಿಳಿದೆದ್ದ ಕುಂಭಕರ್ಣ ನಿದ್ದೆ ತಿಳಿದೆದ್ದ ಕುಂಭಕರ್ಣ ಸುದ್ದಿ ತಿಳಿದೆದ್ದ ಕುಂಭಕರ್ಣ ಯುದ್ಧವೆನ್ನುವ ಸುದ್ದಿ ತಿಳಿದು ಮೇಲೆದ್ದ ಯುದ್ಧವೆನ್ನುವ ಸುದ್ದಿ ತಿಳಿದು ಮೇಲೆದ್ದ ಕುಂಭಕರ್ಣ 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 ಕುಂಭಕರ್ಣ. ಕುಂಭಕರ್ಣನ ನಿದ್ದೆಯನ್ನು ಊಟವನ್ನು ಕಂಡರೆ ನಗು ಬರುತ್ತದೆ. ಆದರೆ ಅವನ ಮಾತುಗಳಲ್ಲಿ ಹುದುಗಿದ ವಿವೇಕವನ್ನು ಗಮನಿಸಿದಾಗ ಆಶ್ಚರ್ಯ ಆಗ್ತದೆ. ಅದು ದ್ವಂದ್ವ ವ್ಯಕ್ತಿತ್ವ ಕುಂಭಕರ್ಣನದ್ದು. ಎರಡು ಮುಖ ಇದೆ ಕುಂಭಕರ್ಣನಿಗೆ, ಆಶ್ಚರ್ಯಕರವಾಗಿರುವಂಥದ್ದು. ಕೋಪವೇ ಬಂತಂತೆ ಕುಂಭಕರ್ಣನಿಗೆ. ರಾವಣನ ಅಸಂಬದ್ಧ ಪ್ರಲಾಪವನ್ನು ಕೇಳಿ ಕೋಪವೇ ಬಂತಂತೆ ಕುಂಭಕರ್ಣನಿಗೆ. ಕುಂಭಕರ್ಣನ ನೇರವಾದ ಪ್ರಶ್ನೆ, ನೀನು ಯಾವಾಗ ಸೀತೆಯನ್ನು ಕದ್ಕೊಂಡು ಬಂದೆಯೋ ಆವಾಗಲೇ ಹೇಳಬೇಕಾಗಿತ್ತು ನಮಗೆ, ಈಗ ಯಾಕೆ ಕರೆದೆ ನಮ್ಮನ್ನು? ಅವತ್ತೆಲ್ಲೋಗಿದ್ದೆ? ನೇರವಾಗಿ ಕೇಳ್ತಾ ಇದ್ದಾನೆ. ಈ ಕಾರ್ಯವನ್ನು ನೀನು ಅವತ್ತು ಮಾಡಬೇಕಾಗಿತ್ತು, ಸಭೆ ಅವತ್ತು ಕರೀಬೇಕಾಗಿತ್ತು, ಸಮಾಲೋಚನೆ ಅವತ್ತು ಮಾಡಬೇಕಾಗಿತ್ತು. ನಾನು ಮಲಗಿದ್ರೆ ವಿಭೀಷಣ ಇದ್ದಿದ್ದ, ಅಜ್ಜ ಮಾಲ್ಯವಂತ ಇದ್ದ, ಇನ್ನು ಅನೇಕ ವಿವೇಕಿಗಳಿದ್ದರು ಇಲ್ಲಿ, ಅವರನ್ನು ಕೂಡಿ ಸಭೆ ಅವತ್ತು ಮಾಡಬೇಕಾಗಿತ್ತು. ಇಂದು ಮಾಡೋದಕ್ಕೇನು ಅರ್ಥ ಇದೆ? ಸರ್ವಮೇತನ್ ಮಹಾರಾಜ ಕೃತಂ ಅಪ್ರತಿಮಂ ತವ, ನೀನು ಮಾಡಿದ್ದು ಒಂದೂ ಸರಿಯಾಗಿಲ್ಲ. ವಿಧೀಯೇತ ಸಹಾಸ್ಮಾಭಿ ಆದಾವೇವಾಸ್ಯ ಕರ್ಮಣ. ಒಬ್ಬ ರಾಜ ಹೇಗಿರಬೇಕು, ಹೇಗಿರಬಾರ್ದು ಅದನ್ನು ನಿರೂಪಣೆ ಮಾಡ್ತಾನೆ ಕುಂಭಕರ್ಣ. ಯಫ್ ಪಶ್ಚಾತ್ ಪೂರ್ವ ಕಾರ್ಯಾಣಿ ಕುರುತೆ ಬುದ್ಧಿಮೋಹಿತ ಪೂರ್ವಂಚೋತ್ತರ ಕಾರ್ಯಾಣಿ ನಸಭೇದ ನಯಾನಯವು. ಮೊದಲು ಮಾಡೋದನ್ನು ಆಮೇಲೆ ಮಾಡೋದು, ಆಮೇಲೆ ಮಾಡಬೇಕಾಗಿರೋದನ್ನು ಮೊದಲು ಮಾಡೋದು, ಹಿಂದೆ ಮುಂದಾಗುವಂಥದ್ದು ನಮ್ಮ ಕರ್ಮ. ಅವನಿಗೆ ಬುದ್ಧಿ ಇದೆ ಅಂತ ಹೇಳ್ತಾರೆ. ರಾಜನಾದವನು ಮೊದಲು ಮಾಡಬೇಕಾದನ್ನು ಮೊದಲು ಮಾಡಬೇಕು. ಇದು ಮೊದಲು ಮಾಡುವಂಥದ್ದು ಈ ಸಮಾಲೋಚನೆ, ಆ ಕಾರ್ಯ ಮತ್ತೆ ಮಾಡುವಂಥದ್ದು, ನಾವೆಲ್ಲ ಒಪ್ಪಿದ್ರೆ ಮಾಡುವಂಥದ್ದು. ಹಾಗಾಗಿ ಇಂಥದ್ದೊಂದನ್ನು ಯಾರನ್ನೂ ಕೇಳದೆ ಹೇಳದೆ ನಿನ್ನಷ್ಟಕ್ಕೆ ನೀನು ಹೋಗಿ ಮಾಡಿ ಬಂದು ಈಗ ಸಭೆ ಕರೆದು ಸಹಾಯ ಮಾಡಿ ಅಂತಂದರೆ ಅರ್ಥ ಏನು ಅದಕ್ಕೆ? ಹೀಗೆಲ್ಲ ಅಣ್ಣನನ್ನು ಒಂದಷ್ಟು ಜರದಾಗ ರಾವಣನಿಗೆ ಅಲ್ಲೇ ಕಣ್ಣು ಕೆಂಪಾಯ್ತಂತೆ. ಕಣ್ಣಿನಲ್ಲೇ ಗದರಿದ ಕುಂಭಕರ್ಣನನ್ನು ಅಂತ.
ಆಗ ಸ್ವಲ್ಪ ದಾಟಿ ಬದಲಾಯ್ತಂತೆ ಕುಂಭಕರ್ಣನದ್ದು. ಅವನ ಸ್ವಭಾವ ಇದು. ಹೇಳಬೇಕಾದ್ದೆಲ್ಲವನ್ನು ಹೇಳ್ತಾನೆ, ಕೊನೆಗೆ ಅಣ್ಣ ಹೇಳಿದಾಗ ಕೇಳ್ತಾನೆ. ಹೇಳುವ ಮಾತೆಲ್ಲ ವಿಭೀಷಣದ್ದೇ ಮಾತು ಆಡೋದವನು, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಆದರೆ ಮಾಡುವುದು ಮಾತ್ರ ಅಣ್ಣನಂತೆ ಅಂತ. ಈ ಮಧ್ಯೆ ಇದ್ದಾನೆ ನೋಡಿ ಇಬ್ಬರಿಗೂ. ಕುಂಭಕರ್ಣ ರಾವಣ ಮತ್ತು ವಿಭೀಷಣರ ಮಧ್ಯೆ ಇದ್ದಾನೆ, ನಿಜವಾಗ್ಲೂ ಮಧ್ಯೆ ಇದ್ದಾನೆ. ಬುದ್ಧಿ ವಿಭೀಷಣನದ್ದು, ತೀರ್ಮಾನಗಳು ವಿಭೀಷಣನದ್ದು, ಆದರೆ ನಡೆ ಮಾತ್ರ ಅಣ್ಣ ಹೇಳಿದಂತೆ. ಕೊನೆಯಲ್ಲಿ ಅವನು ಹೇಳಿದಾಗ ಮಾಡ್ತಾನೆ. ಇದು ಅವನ ಒಂದು ದುರವಸ್ಥೆ. ಹಾಗಾಗಿ ದಾಟಿ ಬದಲಾಯಿಸಿ ಹೇಳಿದಂತೆ, ಸದ್ಯ ರಾಮನನ್ನು ಕೊಂದಿಲ್ವಲ್ಲ, ಇನ್ನು ಬದುಕಿದೆಯಲ್ಲ, ಇರಲಿ ನಾನು ಸರಿ ಮಾಡ್ತೇನೆ ಎಲ್ಲವನ್ನು. ಹೀಗೆ ಶುರುವಾಯಿತು. ನೀನು ಏನು ಅಕ್ರಮ ಮಾಡಿದೆಯೋ ಅದನ್ನು ನನ್ನ ವಿಕ್ರಮದಿಂದ ಸರಿಪಡಿಸಿಕೊಡ್ತೇನೆ. ತಸ್ಮಾತ್ ತ್ವಯಾ ಸಮಾರಬ್ಧಂ ಕರ್ಮ ಹ್ಯಪ್ರತಿಮಂ ಪರೈಹಿ ಅಹಂ ಸಮೀಕರಿಷ್ಯಾಮಿ. ನೀ ಮಾಡಿದ ತಪ್ಪೇ, ಅದರಲ್ಲಿ ಸಂಶಯ ಏನೂ ಇಲ್ಲ. ಆದರೆ ಈ ತಪ್ಪನ್ನು ನನ್ನ ಪರಾಕ್ರಮದಿಂದ ನಾನು ಸರಿಪಡಿಸಿಕೊಡಬಲ್ಲೆ. ದಾರಿ ತಪ್ಪಿದ ಎಲ್ಲಿ? ಬೇಕಾದರೆ ಇಂದ್ರ ಯಮರು ಬರಲಿ, ಅಗ್ನಿ ಮಾರುತರು ಬರಲಿ, ಕುಬೇರ ವರುಣರು ಬರಲಿ, ನಾನು ಯುದ್ಧ ಮಾಡ್ತೇನೆ. ಬೆಟ್ಟದ ಗಾತ್ರದ ನಾನು, ನನ್ನ ಕೈಯಲ್ಲಿ ಆ ದೊಡ್ಡ ಶೂಲ, 10,000 ಜನ ಸೇರಿ ಹೊತ್ತು ತರತಕ್ಕಂಥ ಶೂಲ ನನ್ನ ಕೈಲಿದ್ದಾಗ ನಾನು ಬೊಬ್ಬಿರಿದರೆ ಇಂದ್ರನೂ ನಡುಗಬೇಕು. ಅಂಥ ಸಾಮರ್ಥ್ಯ ನನಗಿದೆ. ಬಿಡು, ಆಗಿದ್ದಾಯಿತು, ಸರಿ ಮಾಡೋಣ. ಇದು ನಾನು ಸರಿ ಮಾಡೋದು ಹೇಗೆ ಅಂದರೆ, ಇಡೀ ಕಪಿಸೇನೆಯನ್ನು ನಾನೇ ತಿಂದು ಜೀರ್ಣ ಮಾಡಿ ನಿನ್ನ ಚಿಂತೆಯನ್ನು ಕಳೆದು ಬಿಡ್ತೇನೆ. ನೀನು ಆರಾಮದಲ್ಲಿರು. ಹೇಗಿರಬೇಕು ಅಂದರೆ, ರಮಸ್ವ ಕಾಮಂ ಪಿಬಚಾಗ್ರ್ಯವಾರುಣಿಂ, ರಮಿಸು, ನಿನ್ನ ಮನ ಬಂದಂಥ ರಮಿಸು, ಒಳ್ಳೆ ಮದ್ಯವನ್ನು ಕುಡಿ, ಭೋಗ ವೈಭವದಲ್ಲಿ ಮೈ ಮರೆತು ಆರಾಮದಲ್ಲಿರು ನೀನು. ನಾನು ಹೋಗಿ ಸಮಸ್ತವಾಗಿರ್ತಕ್ಕಂಥ ರಾಮಸೇನೆಯನ್ನು ನಾಶ ಮಾಡಿದ ಮೇಲೆ ಬೇರೆ ವಿಧಿ ಇಲ್ಲದೆ ಸೀತೆ ನಿನ್ನ ವಶವಾಗ್ತಾಳೆ. ಇದು ಎಲ್ಲೂ ಶುರುವಾಯಿತು, ಎಲ್ಲೋ ಮುಗಿತಿದ್ದು. ಎಲ್ಲೋ ನಾಕದಲ್ಲಿ ಆಗಸದ ತುಟ್ಟ ತುದಿಯಲ್ಲಿ ಶುರುವಾಗಿದ್ದು ಕೊನೆಗೆ ಪಾತಾಳದಲ್ಲೋ ಮುಗಿದ್ಬಿಡ್ತು. ಮುಂದಾಗೋದು ಹೀಗೆ. ಅವನ ಪ್ರಜ್ಞೆ ಚೆನ್ನಾಗಿದೆ, ಆದರೆ ತೀರ್ಮಾನಗಳು ಮಾತ್ರ ಕೊನೆಯಲ್ಲಿ ಅಣ್ಣ ಹೇಳಿದ ಹಾಗೆ ಅಂತ. ಹಾಗಾಗಿ ಈ ರೀತಿಯ ಒಂದು ಮಾತುಗಳನ್ನು ಕುಂಭಕರ್ಣ ಆಡಿದ. ಪಾಪ ಮಾಡಿದವನು ಹೇಗೆ ದೋಷಿಯೋ, ಪಾಪಕ್ಕೆ ಸಹಕಾರಿಯಾದವನು ಕೂಡ ದೋಷ ಎಂಬುದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅಣ್ಣನ ಪಾಪಕ್ಕೆ ತನ್ನದು ಒಂದು ಸಮರ್ಥನೆ ಎನ್ನುವ ಹಾಗೆ ಆಗಿಬಿಡ್ತು ಇಲ್ಲಿ ಕುಂಭಕರ್ಣನದ್ದು. ಇದಾಯಿತು. ಕುಂಭಕರ್ಣ ಕೂತ್ಕೊಂಡ. ಮಹಾಪಾರ್ಶ್ವನ ಇಂಥ ಮಹಾಪಾರ್ಶ್ವ ಅಂದರೆ ಒಬ್ಬ ರಾವಣನ ಸಹಚರ. ಅವನು ರಾವಣನ ಪೈಕಿ ಒಬ್ಬ ವೀರ. ಅವನು ನಿಂತು ಕೈ ಮುಗಿದು ಅವನು ಕೆಲವು ಮಾತುಗಳನ್ನ ಆಡ್ತಾನೆ. ಅತ್ಯಂತ ಅನುಚಿತವಾಗಿರ್ತಕ್ಕಂಥ ಮಾತುಗಳು, ಅವು ಸಭೆಗೆ ಯೋಗ್ಯವಲ್ಲ ಅಂತ. ಏನಪ್ಪ ಮಹಾಪಾರ್ಶ್ವನ ಸಲಹೆ? ಯಾರು ನಿನ್ನ ಕೇಳೋರಿದ್ದಾರೆ ರಾವಣ? ನಿನ್ನ ಮನಸ್ಸಿಗೆ ಬಂದಿದ್ದನ್ನು ಮಾಡ್ಬೋದಲ್ಲ ನೀನು? ಹಾಗಂದ್ರೆ ಏನು? ಕುಕ್ಕುಟ ವೃತ್ತಿಯನ್ನು ಆಶ್ರಯಿಸು, ಕೋಳೆಗಳ ಹಾಗೆ ಅಂತ. ಸೀತೆಯನ್ನು ನೀನು ಬಲಾತ್ಕಾರ ಮಾಡು, ತೊಂದರೆ ಏನು? ಯಾರು ಕೇಳೋರಿದ್ದಾರೆ? ಆಕ್ರಮ್ಯ ಸೀತಾಂ ವೈದೇಹೀಂ ತತಃ ಪುಂಕ್ಷು ರಮಸ್ವಚ. ಅವಳು ಒಪ್ಪಿಗೆಯನ್ನು ಯಾಕೆ ಕೇಳಬೇಕು ನೀನು? ಏನು ಅಗತ್ಯ ಇದೆ? ಕುಕ್ಕುಟ ವೃತ್ತಿಯನ್ನು ಆಶ್ರಯಿಸೋನು, ಆಮೇಲೆ ಬಂದಿದ್ದು ಬರಲಿ, ನಾವೆಲ್ಲ ಇದ್ದೇವೆ ಒಟ್ಟಿಗೆ. ಈ ಸಲಹೆಯನ್ನು ತುಂಬಿದ ಸಭೆಯಲ್ಲಿ ರಾಜನಿಗೆ ಕೊಡುವ ವಾತಾವರಣ ಲಂಕೆಯಲ್ಲಿತ್ತು. ಯಾಕೆ ರಾವಣನ ವಧೆ ಆಗಬೇಕು, ಯಾಕೆ ರಾಕ್ಷಸರ ಸಂಹಾರ ಆಗಬೇಕು ಅಂದರೆ ಅಲ್ಲಿಯ ವಾತಾವರಣ ಹೇಗಿದೆ ನೋಡಿ ಅಂತ. ತುಂಬಿದ ಸಭೆಯಲ್ಲಿ ಒಬ್ಬ ಸಾಧ್ವಿಯನ್ನು, ಪತಿವ್ರತೆಯನ್ನು ಬಲಾತ್ಕರಿಸುವ ಮಾತನಾಡ್ತಾ ಇದ್ದಾನೆ. ಆ ಸಲಹೆಯನ್ನು ರಾಜನಿಗೆ ಕೊಡ್ತಾ ಇದ್ದಾನೆ ಒಬ್ಬ ಪ್ರಮುಖ ನಾಯಕ. ಅಂದರೆ ಆ ಸಭೆ ಅದಕ್ಕೆ ಅಡ್ಡಿ ಹೇಳೋದಿಲ್ಲ. ರಾವಣ ಇಂಥ ಮಾತಾಡಬೇಡ ಅಂತ ಹೇಳೋದಿಲ್ಲ ಅಂತಂದರೆ ಎಷ್ಟು ಒಂದು ಹೀನವಾಗಿರ್ತಕ್ಕಂಥ ಸಂಸ್ಕಾರ ಅಲ್ಲಿತ್ತು. ರಾಕ್ಷಸರಾಗಿದ್ದು ಹೇಗೆ ಅಂದರೆ ಹೀಗೆ, ಈ ರೀತಿಯಲ್ಲಿ ತುಂಬಿದ ಸಭೆಯಲ್ಲಿ. ಆಮೇಲೆ ಏನು ಬಂದರೂ ನೋಡ್ಕೊಳ್ಳೋಣ. ನಾನಿದ್ದೇನೆ, ಕುಂಭಕರ್ಣ ಇದ್ದಾನೆ, ಇಂದ್ರಜಿತು ಇದ್ದಾನೆ, ಬಂದವರನ್ನು ಎದುರಿಸೋಣ. ಸಮಾಧಾನ ಭೇದ ಯಾವುದೂ ಇಲ್ಲ, ದಂಡವೇ. ಆದರೆ ಅದಕ್ಕಿಂತ ಮೊದಲು ನಿನಗನ್ಸಿದ್ದನ್ನು ಮಾಡಿಬಿಡು ನೀನು. ಇದು ಅವನ ಮಹಾಪಾರ್ಶ್ವನ ಸಲಹೆ. ಅದಕ್ಕೆ ರಾವಣನ ಉತ್ತರ ಇದೆ, ಅದು ಅದಕ್ಕಿಂತ ಅಸಂಬದ್ಧವಾಗಿರ್ತಕ್ಕಂಥದ್ದು ಅಂತ. ರಾವಣ ಇದು ನೋಡಿ, ತಸ್ಯ ಸಂಪೂಜೆಯನ್ ವಾಕ್ಯಂ, ಮಹಾಪಾರ್ಶ್ವನ ವಾಕ್ಯವನ್ನು ಗೌರವಿಸಿ, ಮಹಾಪಾರ್ಶ್ವನ ವಾಕ್ಯವನ್ನು ಆಧರಿಸಿ ಮುಂದಿನ ಈ ಮಾತುಗಳನ್ನು ಹೇಳಿದ. ಇಂಥವರು ರಾಜರಾದರೆ ಪ್ರಜೆಗಳ ಒಂದು ಕ್ಷೇಮ ಹೇಗೆ ಸಾಧ್ಯ ಹೇಳಿ? ತೋಳವು ಕುರಿಗಳನ್ನ ಆಳದಂತೆ ಆಗ್ಬೋದಲ್ವಾ ಅಂತ. ರಾವಣ ಹೇಳಿದಂತೆ ಮಹಾಪಾರ್ಶ್ವ ಒಳ್ಳೆ ಮಾತಾಡಿದ, ನೀನು ಸರಿಯಾದ ಸಲಹೆ, ಉಚಿತವಾದ ಸಲಹೆ.
ಆದರೆ ಏನು ಮಾಡೋಣ, ನಾನು ಅದನ್ನು ಮಾಡುವ ಹಾಗಿಲ್ಲ. ಒಂದು ರಹಸ್ಯ ಇದೆ, ನಾನು ಇವರಿಗೂ ಹೇಳಿರಲಿಲ್ಲ, ಆದರೆ ಇವತ್ತು ಅದನ್ನು ಹೇಳ್ತಾ ಇದ್ದಾನೆ. ಕಿಂಚಿತ್ ಆತ್ಮನಃ ರಹಸ್ಯಂ ಚುರವೃತ್ತಂ, ಭಾಳ ಹಿಂದೆ ಆಗಿರ್ತಕ್ಕಂಥದ್ದು, ಆದರೆ ಅದೊಂದು ರಹಸ್ಯ ಅದು. ಅದೇನು ಅಂದರೆ ಏನಿಲ್ಲ, ಪುಂಜಕಸ್ಥಲೆ ಅಪ್ಸರೆ ಆಕೆಯನ್ನು ಒಮ್ಮೆ ನಾನು ಆಕಾಶದಲ್ಲಿ ಗಮನಿಸಿದೆ. ಬ್ರಹ್ಮನ ಭವನಕ್ಕೆ, ಬ್ರಹ್ಮಲೋಕದ ಕಡೆಗೆ ಆಕೆ ಪ್ರಯಾಣ ಮಾಡ್ತಾ ಇದ್ಲು. ಆಕೆಯನ್ನು ಕಂಡಾಗ ನೀನು ಏನು ಸಲಹೆ ಕೊಟ್ಟೆ, ಈಗ ಇಂಥದ್ದನ್ನು ಮಾಡಿದೆ, ಆಗ ನಾನು ಆಕೆಯನ್ನು ಅತಿಕ್ರಮಿಸಿದೆ. ನಾನು ಮುಂದೆ ಬಹುಶಃ ಹೀಗಾಗಿರಬೇಕು ರಾವಣ ಹೇಳೋದು. ಅದೇ ಸ್ಥಿತಿಯಲ್ಲಿ ಆಕೆ ಬ್ರಹ್ಮನ ಭವನಕ್ಕೆ ಹೋಗಿರಬೇಕು, ಬ್ರಹ್ಮನಿಗೆ ಈ ಎಲ್ಲ ಕಥೆಯನ್ನು ಹೇಳಿರಬೇಕು. ಬ್ರಹ್ಮದೇವ ಶಾಪ ಕೊಟ್ಟ. ಶಾಪ ಏನು? ಅದ್ಯ ಪ್ರಭೃತಿ ಯಾಂ ನಾರೀಂ ಯಾಮನ್ಯಾಂ ಬಲಾನ್ ನಾರೀಂ ಗಮಿ. ಇವತ್ತಿನಾಚೆಗೆ ಯಾವ ಪತಿವ್ರತೆಯನ್ನು, ಯಾವ ನಾರಿಯನ್ನು ನೀನು ಬಲಪೂರ್ವಕವಾಗಿ ಅತಿಕ್ರಮಿಸ್ತೀಯೋ, ಆಕ್ರಮಿಸ್ತೀಯೋ, ಆ ಕ್ಷಣದಲ್ಲಿ ನಿನ್ನ ತಲೆ 100 ಚೂರಾಗಲಿ ಎಂಬುದಾಗಿ ಬ್ರಹ್ಮದೇವ ಶಾಪ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ನೀನು ಹೇಳಿದ್ದನ್ನು ನಾನು ಮಾಡಲಿಕ್ಕೆ ಹೋದರೆ ನನ್ನ ತಲೆಯೇ 100 ಚೂರಾಗ್ತದೆ. ಏನು ಮಾಡಲಿ ಎಂಬುದಾಗಿ ತನ್ನ ಕಷ್ಟವನ್ನು ಹೇಳ್ಕೊಂಡಂತೆ. ಈ ಶಾಪವೇ ಸೀತೆಯ ರಕ್ಷಾ ಕವಚ. ಈ ಶಾಪದ ಕಾರಣದಿಂದಾಗಿ ಬಲಾತ್ಕಾರವಾಗಿ ಏನನ್ನು ಮಾಡುವಂತಿಲ್ಲ ರಾವಣ. ಸೀತೆ ಉಪಯೋಗಬೇಕು, ಏನಾಗೋದಾದರೂ ಕೂಡ. ಇವನು ಯಾಕೆ ಬಲಾತ್ಕಾರ ಮಾಡೋದಿಲ್ಲ ಅಂದರೆ, ಸೀತೆಯ ಆಸೆ ದೊಡ್ಡದು, ಆದರೆ ಪ್ರಾಣದ ಆಸೆ ಮತ್ತು ದೊಡ್ಡದು ಅಂತ. ಪ್ರಾಣದ ಆಸೆಗಿಂತ ಸೀತೆ ಆಸೆ ದೊಡ್ಡದಲ್ಲ ನೋಡಿ ಅಂತ. ಹೀಗಾಗಿ ಸೀತೆಗದು ರಕ್ಷಾ ಕವಚವಾಯಿತು. ಇತ್ಯಹಂ ತಸ್ಯ ಶಾಪಸ್ಯ ಭೀತಃ ಪ್ರಸಭಮೇವ ತಾಂ ನಾರೋಪಯೇ ಬಲಾತ್ ಸೀತಾಂ ವೈದೇಹೀಂ ಶಯನೇ ಸ್ವಕೆ. ಈ ಶಾಪದ ಭಯದಿಂದ ಭೀತನಾಗಿ ನಾನು ಆ ಕಾರ್ಯವನ್ನು ಮಾಡ್ತಾ ಇಲ್ಲ, ಬಲಾತ್ಕಾರ ಮಾಡ್ತಾ ಇಲ್ಲ ಎಂಬುದಾಗಿ ರಾವಣ ಹೇಳಿದಾಗ ತುಂಬ ಅಂದರೆ ಇಂಥವ್ರು ಇರ್ತಾರೆ ಇವತ್ತಿನ ಕಾಲದಲ್ಲೂ ಕೂಡ, ಯಾವತ್ತಿನ ಕಾಲದಲ್ಲೂ ಇರ್ತಾರೆ, ಎಂದಿಗೂ ಇದೆ ಇಂಥದ್ದೊಂದು ಪ್ರವೃತ್ತಿ. ನಮ್ಮ ರಾಮಕಥೆ ಕವಿ ಈ ಸಮಯದಲ್ಲಿ 2 ಸಾಲಿನ ಒಂದು ಪದವನ್ನು ಈ ಸನ್ನಿವೇಶಕ್ಕೋಸ್ಕರ, ಇಂಥದ್ದೇ ಸನ್ನಿವೇಶಕ್ಕೋಸ್ಕರ ರಚಿಸಿದ್ದಿದೆ. ಇದು ಇರುವಂಥದ್ದೇ ಯಾವಾಗಲೂ, ಆದರೆ ಅದು ಸರಿಯಲ್ಲ ಅಂತ. ವೇದವತಿಯ ನಿವೇದನೆ ಇದು ಸ್ತ್ರೀ ಕುಲದ ಒಳವೇದನೆ, ಮನಸ್ಸನ್ನರಿಯದೆ ಮೈಯ ನಾಳುವುದಲ್ಲ ಪುರುಷನ ಸಾಧನೆ. ಅಂತರಂಗವನ್ನು ಗೆಲ್ಲಬೇಕು, ಬಹಿರಂಗವನ್ನೆಲ್ಲ. ಕೇವಲ ಶರೀರವನ್ನು ವಶ ಮಾಡಿಕೊಳ್ಳುವಂಥದ್ದಲ್ಲ, ಅಂತರಂಗವನ್ನು ವಶ ಮಾಡಿಕೊಳ್ಳೋದು ಇರ್ತಕ್ಕಂಥದ್ದು. ಹಾಗಾಗಿ ಈ ಸ್ತ್ರೀ ಕುಲದ ಒಳವೇದನೆ ಕುರಿತು 2 ಸಾಲಿನ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ಈಗ ಅವಲೋಕನ ಮಾಡಬೇಕು.